ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಇವತ್ತು ಸಿಎಂ ಮತ ಭೇಟಿಯನ್ನ ಆಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ದಾವಣಗೆರೆಗೆ ಸಿಎಂ ಬರ್ತಾರೆ. ದುರ್ಗಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಳಿಕ ಮತಯಾಚನೆಯಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಪ್ರಚಾರವನ್ನ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮತ ಭೇಟಿಯನ್ನ ಆಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ದಾವಣಗೆರೆಗೆ ಸಿದ್ದರಾಮಯ್ಯನವರು ಬರ್ತಾರೆ. ಮೊದಲಿಗೆ ದುರ್ಗಾಂಬಿಕೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಳಿಕ ಮತಯಾಚನೆಯಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಪ್ರಚಾರವನ್ನ ಮಾಡ್ತಾರೆ ಸಿಎಂ. ಮತ್ತೊಂದು ಕಡೆ BY ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ BY ವಿಜಯೇಂದ್ರನವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಇವತ್ತು ದಾವಣಗೆರೆಯಲ್ಲಿ ಇವತ್ತು ಸಿಎಂ ಅವರು ಮತಭೇಟಿಯನ್ನು ಆಡಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಂತ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಬಿಜೆಪಿ ಅಭ್ಯರ್ಥಿಯ ಪರ BY ವಿಜಯೇಂದ್ರ ಅವರು ಪ್ರಚಾರವನ್ನ ಮಾಡಲಿದ್ದಾರೆ. ಹಾಗೆ ಒಂದು ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಈ ಒಂದು ಸುದ್ದಿಗೋಷ್ಠಿಗೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ದಾವಣಗೆರೆಗೆ ಇವತ್ತು ಸಿಎಂ ಅವರು ಭೇಟಿಯನ್ನು ನೀಡಿ ಬೆಳಗ್ಗೆ 11:30ಕ್ಕೆ ಬರ್ತಾರೆ. ಮೊದಲಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದ ಬಳಿಕ ಬಹಿರಂಗ ಪ್ರಚಾರವನ್ನು ನಡೆಸ್ತಾರೆ ಸಿಎಂ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಇನ್ನು ಇವತ್ತು ಸಿಎಂ ದಾವಣಗೆರೆಯಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಎಲ್ಲೆಲ್ಲಿ ಭೇಟಿ ನೀಡ್ತಾರೆ, ಯಾರೆಲ್ಲ ಸಾಥ್ ಕೊಡಲಿದ್ದಾರೆ ಸಿಎಂಗೆ, ಹಾಗೆ ಇನ್ನೊಂದು ಕಡೆ ಬಿಜೆಪಿ ಕಡೆಯಿಂದ ಪ್ರಚಾರ ಯಾವ ರೀತಿ ಸಾಗ್ತಾ ಇದೆ? ಸಿಂಚನ ಏನಂದ್ರೇನು, ದಾವಣಗೆರೆ ದಕ್ಷಿಣ ಉಪಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾಗಿದ್ದು, ಹೀಗಾಗಿ ಇಂದು ಸಿಎಂ ಕೂಡ ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ. ಇಂದು ಬೆಳಗ್ಗೆ 11:30ಕ್ಕೆ ಅವರು ದಾವಣಗೆರೆಗೆ ಆಗಮಿಸಲಿದ್ದು ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನ ಸಲ್ಲಿಸಿ ನಂತರ ಒಂದು ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಏನಂದ್ರೆ ಆಜಾದ್ ನಗರದಲ್ಲಿರುವಂತಹ ಒಂದು ಏರಿಯಾದಲ್ಲಿ ಒಂದು ಬೃಹತ್ ಒಂದು ಕಾರ್ಯಕ್ರಮವನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಇದ್ದಾರೆ ಅವರ ಪರವಾಗಿ ಒಂದು ಮತಯಾಚನೆಯನ್ನ ಮಾಡಿರ್ತಕ್ಕಂಥದ್ದು. ನಂತರ ಕೆಲವು ವಾರ್ಡ್ಗಳಲ್ಲೂ ಸಹ ಸಿಎಂ ಅವರು ರೋಡ್ ಶೋ ಮಾಡ್ತಾರೆ ಅಂತ ಹೇಳಿ ಹೇಳಲಾಗ್ತಿದೆ. ನಂತರ ಇಲ್ಲಿದ್ದ ಸಂಜೆ 5 ಗಂಟೆಗೆ ಬಾಗಲಕೋಟೆಗೆ ಸಿಎಂ ಹೇಳ್ತಾ ಇದ್ದಾರೆ. ಇವತ್ತು ಏನಂದ್ರೆ ಸಿಎಂ ಅವರು ಬರುವ ಕಾರಣ ಸಾಕಷ್ಟು ಜನರು ಕಾರ್ಯಕರ್ತರನ್ನ ಇಲ್ಲಿ ಒಗ್ಗೂಡಿಸಿ ಪಕ್ಷದ ಪರವಾಗಿ ಪ್ರಚಾರವನ್ನ ಮಾಡಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಲೇಬೇಕಂತೇಳಿ ಪಕ್ಷದ ಮುಖಂಡರು, ಸಚಿವರು ಸಹ ಇಲ್ಲೇ ಬೀಡುಬಿಟ್ಟಿದ್ದು ಇಂದು ಸಮರ್ಥ್ ಪರವಾಗಿ ಬಹಿರಂಗ ಸಭೆಯಲ್ಲಿ ಮತಯಾಚನೆ ಮಾಡಲಿದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಪಕ್ಷದಿಂದನೂ ಸಹ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು BY ವಿಜಯೇಂದ್ರ ಅವರು ದಾವಣಗೆರೆಗೆ ಆಗಮಿಸಿದ್ದು ಬೆಳಗ್ಗೆ 9:30ಕ್ಕೆ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ನಂತರ ಅವರು ಒಂದು ಕೆಲವು ರೋಡ್ ಶೋ ಮೂಲಕ ಒಂದು ಮತಯಾಚನೆಯನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸಹ ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲಲೇಬೇಕಂತ ಸಾಕಷ್ಟು ರಣತಂತ್ರವನ್ನ ಮಾಡಿದ್ದು, ಇಂದು ಎರಡೂ ಪಕ್ಷದಿಂದ ಸಹ ದಿಗ್ಗಜರು ಒಂದು ರೀತಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.